ಚಲವಾದಿ ಸಮಾಜದ ಕರೆಗೆ ಒಗ್ಗಟ್ಟು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತು ಹಿರಿಯರಿಗೆ ನನ್ನ ಕಡೆಯಿಂದ, ನನ್ನ ಸಮಾಜದ ಕಡೆಯಿಂದ ಮೊಟ್ಟ ಮೊದಲನೇದಾಗಿ ತಮಗೆ ಸ್ವಾಗತವನ್ನು ಬಯಸ್ತಾ, ಏನು ಒಳ ಮೀಸಲಾತಿ ಹಂಚಿಕೆಯಲ್ಲಿ ರೋಸ್ಟರ್ ಬಿಂದುವಿನ ಪ್ರಕಾರ ಬಲಗೈ ಸಮಾಜಕ್ಕೆ, ಚಲವಾದಿ ಸಮಾಜಕ್ಕೆ ಅನ್ಯಾಯ ಆಗುತ್ತಿರುವುದನ್ನು ಖಂಡಿಸಿ ಇವತ್ತು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಒಳ ಮೀಸಲಾತಿ ಅಂದರೆ ಏನಂತೇಳಿ ಎರಡು ಮಾತಿನಲ್ಲಿ ನಾನು ಹೇಳ್ತೀನಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗಾಗಿ ಮೀಸಲಿಟ್ಟ ಒಟ್ಟು ಕೋಟಾದಡಿಯಲ್ಲಿ ಉಪಜಾತಿಗಳಿಗೆ ಜನಸಂಖ್ಯೆ ಮತ್ತು ಹಿಂದುಳಿದವರ ಆಧಾರದ ಮೇಲೆ ಪ್ರತ್ಯೇಕ ಮೀಸಲಾತಿ ನೀಡುವುದಾಗಿದೆ. ಇದು ಮೀಸಲಾತಿ ಒಳಗಿನ ಮೀಸಲಾತಿಯಾಗಿದ್ದು, ಇದು ಸಮಾನ ಹಂಚಿಕೆಯ ಮತ್ತು ಅತಿ ಹೆಚ್ಚು ವಂಚಿತರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಒಳ ಮೀಸಲಾತಿಯಾಗಿದೆ. ಈ ಒಳ ಮೀಸಲಾತಿಯ ಉದ್ದೇಶ ಸಮಾನವಾದ ಹಂಚಿಕೆ. ಆದರೆ ದುರ್ದೈವದ ಸಂಗತಿ ಏನಂದರೆ, ಈ ಒಳ ಮೀಸಲಾತಿಗೆ ದಶಕಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಚಲವಾದಿ ಸಮಾಜ ಇವತ್ತು ಸುಮಾರು 3 ದಶಕಗಳ ಕಾಲ ಹೋರಾಟವನ್ನು, ಒಳ ಮೀಸಲಾತಿಗೆ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ನಮ್ಮ ಚಲವಾದಿ ಸಮಾಜಕ್ಕೆ ಇವತ್ತು ರೋಸ್ಟರ್ ಬಿಂದುವಿನ ಮುಖಾಂತರ ಏನು ನೋಟಿಫಿಕೇಶನ್ ಆಗಿದೆ, ಕೆಲವು ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರದವರು, ಇದು ಬಲಗೈ ಸಮಾಜದವರಿಗೆ ಮರಣ ಶಾಸನವಾಗಿ ಮಾರ್ಪಾಟಾಗಿದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಳ ಮೀಸಲಾತಿ ಇನ್ನೂ ಕೂಡ ಜಾರಿಯಾಗಿಲ್ಲ, ರಾಜ್ಯಪಾಲರ ಅಂಕಿತ ಆಗಿಲ್ಲ ಮತ್ತು ಅಲೆಮಾರಿಗಳು ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಸ್ಟೇಯನ್ನು ತಂದಿದ್ದಾರೆ. ಆದರೂ ಕೂಡ ಸರ್ಕಾರ ಬಂಡತನವನ್ನು ಪ್ರದರ್ಶನ ಮಾಡಿ ಒಂದು ಸಮಾಜದ ಓಲೈಕೆಗಾಗಿ ಇವತ್ತು ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದುವಿನ ಪ್ರಕಾರ ನೋಟಿಫಿಕೇಶನನ್ನು ಹೊರಡಿಸಿದ್ದಾರೆ. ಇದು ಅತ್ಯಂತ ದುರ್ದೈವದ ಸಂಗತಿ. ಯಾಕಂದರೆ ಚಲವಾದಿ ಸಮಾಜ ಈ ಸರ್ಕಾರದ ಒಂದು ಅಂಗವಾಗಿ ಕೆಲಸ ಮಾಡಿದೆ. ಈ ಸರ್ಕಾರ ಬರಲಿಕ್ಕೆ ಪ್ರಮುಖ ಒಂದು ಸಮುದಾಯವಾಗಿ ಕೆಲಸ ಮಾಡಿದೆ. ಅದನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಗೊತ್ತು, ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಾದೇವಪ್ಪ ಸಾಹೇಬರಿಗೂ ಗೊತ್ತು. ಆದರೆ ಇವತ್ತು ನಮ್ಮ ಪರವಾಗಿ, ಇವತ್ತು ಚಲವಾದಿ ಸಮಾಜದ ಯುವಕರ ಭವಿಷ್ಯಕ್ಕಾಗಿ ಯಾರೂ ಕೂಡ ದನಿ ಎತ್ತದೇ ಇರತಕ್ಕಂಥದ್ದು ಇದು ನೋವಿನ ಸಂಗತಿಯಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಮೀಸಲಾತಿ ಅಡಿಯಲ್ಲಿ ಪ್ರವರ್ಗ 1 6%, ಪ್ರವರ್ಗ ಬಿ 6%, ಪ್ರವರ್ಗ ಸಿ 5% ಮೀಸಲಾತಿ, ಒಳ ಮೀಸಲಾತಿ ಜಾರಿಯಾಗಿದೆ. ಆ ಜಾರಿಯಾಗಿದ್ದ ಅನುಪಾತದಲ್ಲಿ ಇವರು ನೋಟಿಫಿಕೇಶನನ್ನು ಹೊರಡಿಸಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಒಂದು ಸಮುದಾಯದ ಓಲೈಕೆಗಾಗಿ ಇದನ್ನು ಬೇರೆ ರೀತಿಯಿಂದ ಒಂದು ಸಮಾಜದ ಓಲೈಕೆಗಾಗಿ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿದವರಿಗೆ ಇದು ಮರಣ ಶಾಸನವಾಗಿ ಇವತ್ತಿನ ನೋಟಿಫಿಕೇಶನನ್ನು ಹೊರಡಿಸಿದ್ದಾರೆ. ಒಂದು ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಯಾಕಂತಂದರೆ ಇದು ಹೇಗಾಗಿದೆ ಅನ್ನೋದ್ರಿಗೆ. ಈಗ ಒಳ ಮೀಸಲಾತಿ ಇನ್ನೂ ಕೂಡ ಜಾರಿಯಾಗಿಲ್ಲ, ಆದರೂ ಕೂಡ ಸರ್ಕಾರದ ವತಿಯಿಂದ ರೋಸ್ಟರ್ ಬಿಂದುವಿನ ಪ್ರಕಾರವಾಗಿ ನೋಟಿಫಿಕೇಶನನ್ನು ಹೊರಡಿದ್ದಾರೆ. ಆ ನೋಟಿಫಿಕೇಶನ್ನ ಪ್ರಕಾರ ರಾಜ್ಯ ಸರ್ಕಾರ 10 ಇಲಾಖೆಗಳಲ್ಲಿ ಉದ್ಯೋಗ ನೇಮಕಾತಿಯಲ್ಲಿ ಈಗ ಒಂದು 10 ಇಲಾಖೆಗಳಲ್ಲಿ ನೋಟಿಫಿಕೇಶನನ್ನು ಮಾಡಿದೆ. ಅದರಲ್ಲಿ ಬಲಗೈ ಸಮಾಜಕ್ಕೆ ಅತ್ಯಂತ ಹೆಚ್ಚು, ಬಲಗೈ ಸಮಾಜಕ್ಕೆ ಅಂದರೆ ಚಲವಾದಿ ಸಮಾಜಕ್ಕೆ ಅನ್ಯಾಯ ಆಗಿದೆ. ಯಾಕಂತಂದರೆ ಇವತ್ತು ಸರ್ಕಾರಿ ನೇಮಕಾತಿಯಲ್ಲಿ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗಿರೋದೆಷ್ಟು ಮತ್ತು ಮುಂದೆ ಎಷ್ಟು ಆಗಬಹುದು, ಇದನ್ನು ಯಾಕೆ ನಾವು ಖಂಡಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ದಾಖಲಾತಿಗಳ ಪ್ರಕಾರ, ಸರ್ಕಾರದ ದಾಖಲಾತಿಗಳ ಪ್ರಕಾರ ನಾನು ಒಂದೆರಡು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೃಷಿ ಮಾರುಕಟ್ಟೆಯಲ್ಲಿ ಒಟ್ಟು ಹುದ್ದೆಗಳು 180 ನೋಟಿಫಿಕೇಶನ್ ಆಗಿದ್ದಾವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಳ ಮೀಸಲಾತಿ ಆಧಾರದಲ್ಲಿ 31 ಹುದ್ದೆಗಳನ್ನು ಕೊಡಬೇಕಂತಾಗಿದೆ. ಅದರಲ್ಲಿ ಪ್ರವರ್ಗ ಎ 13, ಪ್ರವರ್ಗ ಬಿ 11, ಪ್ರವರ್ಗ ಸಿ 7 ಹುದ್ದೆಗಳನ್ನು ಅವರು ನೇಮಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು 25 ಹುದ್ದೆಗಳಿವೆ. ಆ ಹುದ್ದೆಗಳಲ್ಲಿ ಪ್ರವರ್ಗ ಎದವರಿಗೆ 4 ಸಿಕ್ಕಿದೆ, ಪ್ರವರ್ಗ ಬಿದವರಿಗೆ 1 ಸಿಕ್ಕಿದೆ, ಪ್ರವರ್ಗ ಸಿದವರಿಗೆ ಸಿಕ್ಕಿಲ್ಲ. ಮತ್ತು ಕರ್ನಾಟಕ ಸಾಬೂನು ಲಿಮಿಟೆಡ್ನ ಒಟ್ಟು ಹುದ್ದೆಗಳು 18, ಅದರಲ್ಲಿ ಮೀಸಲಾತಿ ಅಡಿಯಲ್ಲಿ ಹುದ್ದೆಗಳು 6. ಆ 6ರಲ್ಲಿ ಪ್ರವರ್ಗ 1ಕ್ಕೇನೆ, ಪ್ರವರ್ಗ ಎಕ್ಕೆ 5 ಹುದ್ದೆಗಳು ಅಲ್ಲಿ ನೇಮಕವಾಗಿದ್ದಾವೆ ಮತ್ತು 1 ಹುದ್ದೆಗಳು ಬಿಗೆ ಆಗಿದ್ದಾವೆ, ಸಿದವರಿಗೆ ಇಲ್ಲ. ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಒಟ್ಟು ಹುದ್ದೆಗಳು 44ರಲ್ಲಿ 12 ಮೀಸಲು ಕ್ಷೇತ್ರದ ಹುದ್ದೆಗಳಿವೆ. ಅದರಲ್ಲಿ 12 ಹುದ್ದೆಗಳು ಪ್ರವರ್ಗ 1, ಪ್ರವರ್ಗ ಬಿದವರಿಗೆ 1, ಪ್ರವರ್ಗ ಸಿದವರಿಗೆ ಇಲ್ಲ. ನಂತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರದಲ್ಲಿ ಒಟ್ಟು ಹುದ್ದೆಗಳು 8, ಮೀಸಲು ಹುದ್ದೆಗಳು 2. ಅದು ಮೀಸಲು ಹುದ್ದೆಗಳು ಒಟ್ಟು 2 ಕೂಡ ಪ್ರವರ್ಗ 2ಕ್ಕೆ ಹೋಗಿದೆ. ಮತ್ತು ರಾಯಚೂರು
RMIS ಒಟ್ಟು ಹುದ್ದೆಗಳು 40, ಮೀಸಲು ಹುದ್ದೆಗಳು 6, ಶೇಕಡ 6 ಮತ್ತು 5 ಅನುಪಾತದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಪ್ರವರ್ಗ ಎಕ್ಕೆ 4 ಆಗಿದೆ, ಪ್ರವರ್ಗ ಬಿದವ್ರಿಗೆ ಇಲ್ಲ, ಪ್ರವರ್ಗ ಸಿದವ್ರಿಗೆ 2 ಆಗಿದೆ. ಮತ್ತು ಸರ್ಕಾರಿ ಆಯುರ್ವೇದಿಕ್ ಮೆಡಿಕಲ್ ವಿವಿ ಒಟ್ಟು ಹುದ್ದೆಗಳು 8, ಅದರಲ್ಲಿ ಮೀಸಲು ಕ್ಷೇತ್ರದಲ್ಲಿ 2, ಅದು ಕೂಡ ಪ್ರವರ್ಗ ಎಕ್ಕೆ 2 ಹೋಗಿದೆ, ಪ್ರವರ್ಗ ಬಿದವ್ರಿಗೆ ಅಲ್ಲಿಲ್ಲ, ಪ್ರವರ್ಗ ಸಿದವ್ರಿಗೆ ಅಲ್ಲಿಲ್ಲ. ಮತ್ತು ವಾಯುವ್ಯ ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು 30, ಅದರಲ್ಲಿ 33, ಅದರಲ್ಲಿ ಒಟ್ಟು ಹುದ್ದೆಗಳು 10 ಮೀಸಲು ಅಭ್ಯರ್ಥಿಗಳಿದ್ದರೆ ಪ್ರವರ್ಗ ಎದವರಿಗೆ ಕೂಡ 10ಕ್ಕೆ 10 ಕೂಡ ಪ್ರವರ್ಗ ಎದವರಿಗೆ ಹೋಗಿದೆ, ಪ್ರವರ್ಗ ಬಿದವ್ರಿಗಿಲ್ಲ ಮತ್ತು ಪ್ರವರ್ಗ ಸಿದವ್ರಿಗಿಲ್ಲ. ಕೃಷಿ ವಿದ್ಯಾಲಯ ವಿವಿ ಧಾರವಾಡದಲ್ಲಿ ಒಟ್ಟು ಹುದ್ದೆಗಳು 33, ಅದರಲ್ಲಿ ಒಳ ಮೀಸಲಾತಿ ಆಧಾರದಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಶನ್ 9, ಸಂಪೂರ್ಣ 9 ಕೂಡ ನೋಟಿಫಿಕೇಶನ್ನು 9ಕ್ಕೆ 9 ಕೂಡ ಪ್ರವರ್ಗ 1ಕ್ಕೆ ಹೋಗಿದೆ. ಅಂತಹ ವಿಶ್ವವಿದ್ಯಾಲಯದಲ್ಲಿ ಪ್ರವರ್ಗ 1ಕ್ಕೆ ಅಷ್ಟು 9 ಮೀಸಲಾತಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ರೆ ಉಳಿದಂತಹ ಪ್ರವರ್ಗ ಬಿದಲ್ಲಿ ಮತ್ತು ಪ್ರವರ್ಗ ಸಿದಲ್ಲಿ ಇದ್ದಂತಹ ಅಭ್ಯರ್ಥಿಗಳ ಪಾಡೇನು? ಈಗ ನೋಟಿಫಿಕೇಶನ್ ಆಗಿ ಅವರಿಗೆ ಹುದ್ದೆಯನ್ನು ಅಲಂಕರಿಸಿದರೆ ಅವರು ಇವತ್ತು ಜಾಯಿನ್ ಆದರೆ ಒಂದು ಸರಿಸಮಾನ ಅಂದ್ರೆ ಒಂದು ಸರ್ಕಾರಿ ಇಲಾಖೆಯಲ್ಲಿ 30 ರಿಂದ 35 ವರ್ಷ ಆ ಅಧಿಕಾರಿ ಅಲ್ಲಿ ಅಧಿಕಾರವನ್ನು ಚಲಾಯಿಸ್ತಾನೆ. ಆತ 30-35 ನಂತರ ಆತ ನಿವೃತ್ತಿಯನ್ನಾಗ್ತಾನೆ. ತದನಂತರ ಈ ಪ್ರವರ್ಗ ಬಿಗೆ ಅವಕಾಶಗಳು ಸಿಗ್ತದೆ. 35 ವರ್ಷಗಳ ಕಾಲ ನಾವು ಮೀಸಲಾತಿಯಿಂದ ದೂರ ಇರಬೇಕಾಗ್ತದೆ. ಇದು ಬಲಗೈ ಸಮಾಜಕ್ಕೆ ಮರಣ ಶಾಸನ ಆಗಿದೆ ಅಂತ ನಾನು ಹೇಳಿದ್ದು. ಮತ್ತು ತದನಂತರ BMWS ಒಟ್ಟು ಹುದ್ದೆಗಳು 165 ಇದ್ದಾವೆ, ಅದರಲ್ಲಿ 22 ಹುದ್ದೆಗಳು ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಗೆ 10, ಬಿಗೆ 7, ಸಿಗೆ 5. ಇಂಥವೆಲ್ಲವೂ ಕೂಡ ಯಾವ ಒಳ ಮೀಸಲಾತಿ ಜಾರಿ ಆಗದೆ ಸರ್ಕಾರ ಒಂದು ಸಮುದಾಯದ ಓಲೈಕೆಗಾಗಿ ಇವತ್ತು ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿದವರಿಗೆ ಮರಣ ಶಾಸನವನ್ನು ಬರೀಲಿಕ್ಕೆ ಇವತ್ತಿನ ನಮ್ಮ ಆಡಳಿತದಲ್ಲಿರತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಹೊರಟಿರ್ತಕ್ಕಂಥದ್ದು ಇವತ್ತು ಛಲವಾದಿ ಸಮಾಜಕ್ಕೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ಇವತ್ತು ರಾಜ್ಯದಾದ್ಯಂತ ಇವತ್ತು ಛಲವಾದಿ ಸಮಾಜ ಬಹಳ ಗಟ್ಟಿತನವನ್ನು ಪ್ರದರ್ಶನ ಮಾಡ್ತಾ ಇದೆ. ನೀವು ನಾಗಮೋಹನ್ ದಾಸ್ ಅವರ ವರದಿ ಸಂಪೂರ್ಣವಾಗಿ ಅಂಗೀಕಾರವಾಗುವವರೆಗೂ ಕೂಡ ನೋಟಿಫಿಕೇಶನನ್ನು ಹೊರಡಿಸಬೇಡ್ರಿ. ಇಲ್ಲ, ನೀವು ರೋಸ್ಟರ್ ಪ್ರಕಾರ ನೀವು ಹೊರಡಿಸಿದೆ ಆದರೆ 6%, 5 ಅನುಪಾತದಲ್ಲಿ ನೀವು ನೋಟಿಫಿಕೇಶನನ್ನು ಹೊರಡಿಸಿ ಆ ಹುದ್ದೆಗಳನ್ನು ತುಂಬುವಂಥ ಕೆಲಸ ಸರ್ಕಾರದವರು ಮಾಡಬೇಕನ್ನೋದು ನಮ್ಮ ಛಲವಾದಿ ಸಮಾಜದ ಒಕ್ಕೊರಲಿನ ಒತ್ತಾಯದು. ಇದು ನಾವು ಯಾವ ಸಮಾಜದ ವಿರುದ್ಧವೋ ಇವತ್ತು ಹಾಸ್ಟೆಲ್ಗಳಲ್ಲಿ ಉಳಿದುಕೊಂಡು PGಗಳನ್ನು ಮಾಡಿಕೊಂಡು ಹಗಲು ರಾತ್ರಿಗಳನ್ನು ಓದಿದ ನಂತರವೂ ಕೂಡ 35 ವರ್ಷ ಅವರಿಗೆ ಹುದ್ದೆನೇ ಸಿಗಲಿಲ್ಲ ಅಂತಂದರೆ ಯಾವ ಪುರುಷಾರ್ಥಕ್ಕಾಗಿ ಈ ರೋಸ್ಟರ್ ಬಿಂದವನ್ನು ನೀವು ಪ್ರಾರಂಭ ಮಾಡಿದ್ದೀರಿ? ಮಾನ್ಯ ಸರ್ಕಾರದವರು ಇದನ್ನು ಉತ್ತರಿಸಬೇಕು. ಇವತ್ತು ಸರ್ಕಾರದ ಭಾಗವಾಗಿ ನಾವು ಕೆಲಸ ಮಾಡಿದ್ದೇವೆ. ಇವತ್ತು ಯಾವಾಗ ದಶಕಗಳ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಒಳ ಮೀಸಲಾತಿಗೆ ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಇವತ್ತು ನಮ್ಮನ್ನು ಪದೇ ಒಳ ಮೀಸಲಾತಿ ಜಾರಿ ಆಗುವ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂದರೆ ಇದು ಕಾಣದ ಕೈಗಳ ಕೆಲಸ ಮಾಡ್ತಾ ಇದೆ ಅಂಥೇಳಿ ನಾನು ವಿಶೇಷವಾಗಿ ಹೇಳಬೇಕಾಗ್ತದೆ. ಯಾಕಂತಂದರೆ ಛಲವಾದಿ ಸಮಾಜ ಅತಿ ದೊಡ್ಡ ಸಮಾಜ, ಕರ್ನಾಟಕದಲ್ಲಿ ಅತ್ಯಂತ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಸಮಾಜ. ಅಂಥ ಸಮಾಜವನ್ನು ಕಡೆಗಣನೆ ಮಾಡಿ ಇವತ್ತು ನಮ್ಮ ಯುವಕರನ್ನು, ನಮ್ಮ ಆ ಸಹೋದರರನ್ನು ಈ ಹುದ್ದೆಯಿಂದ ವಂಚಿತರನ್ನಾಗಿ ಮಾಡಲಿಕ್ಕೆ ಮಾನ್ಯ ಸರ್ಕಾರದವರು ಏನು ವಂಚನೆ ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧ ನಾವು ಸಂಪೂರ್ಣವಾಗಿ ಇವತ್ತು ಜಿಲ್ಲೆಯಾದ್ಯಂತ ನಾವು ಇವತ್ತು ಹಿರಿಯರ ಮಾರ್ಗದರ್ಶನದಲ್ಲಿ, ಛಲವಾದಿ ಸಮಾಜದ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಹಳ್ಳಿಗಳಿಂದ, ಪ್ರತಿಯೊಂದು ತಾಲೂಕಿನಿಂದ, ಪ್ರತಿಯೊಂದು ವಲಯದಿಂದ ನಾವೆಲ್ಲರೂ ಕೂಡ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕೆ ಆಸ್ಪದವನ್ನು ಕೊಡದೆ ಸರ್ಕಾರದವರು ಕೂಡಲೇ ಏನು ಇದು ರೋಸ್ಟರ್ ಪದ್ಧತಿಯನ್ನು ಕೈ ಬಿಡಬೇಕು. ನೀವು ರೋಸ್ಟರ್ ಪ್ರಕಾರ ಮಾಡೋದಾದರೆ ಒಂದು ವಿವಿಯಲ್ಲಿ 3 ಅಥವಾ 3 ವಿವಿಗಳನ್ನು ಕೂಡಿಸಿಕೊಂಡು ಮಾಡಿ 6%ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರವರ್ಗದವ್ರಿಗೆ 6% ಕೊಡಿ, ಪ್ರವರ್ಗ ಬಿದವ್ರಿಗೆ 6% ಕೊಡಿ, ಪ್ರವರ್ಗ ಸಿದವರಿಗೆ 5% ಕೊಟ್ಟರೆ ನಮ್ಮದು ಯಾವುದೇ ಕೂಡ ತಕರಾರಿಲ್ಲ. ಆದರೆ ಒಂದು ಸಮಾಜಕ್ಕೆ ಬೆಣ್ಣೆ, ಒಂದು ಸಮಾಜಕ್ಕೆ ಸುಣ್ಣವನ್ನು ಕೊಡೋದಾದರೆ ಖಂಡಿತವಾಗಲೂ ಕೂಡ ಛಲವಾದಿ ಸಮಾಜ ನಿಮ್ಮನ್ನು ಈ ಜಿಲ್ಲೆಗೆ, ಈ ಸರ್ಕಾರದ ಸಚಿವರುಗಳಿಗೆ ಮತ್ತು ಈ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಬಿಜಾಪುರ ಜಿಲ್ಲೆಗೆ ಬರಲಿಕ್ಕೆ ನಾವು ಆಸ್ಪದವನ್ನೇ ನೀಡುವುದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ವಿಚಾರವನ್ನು ಮಾಡಬೇಕು. ಛಲವಾದಿ ಸಮಾಜದವರೇ ಆಗಿರ್ತಕ್ಕಂತಹ
ರಾಜ್ಯ ರಾಜಕಾರಣದಲ್ಲಿ ಪ್ರಭಾವವನ್ನು ಹೊಂದಿರತಕ್ಕಂತಹ ಅನೇಕ ಸಚಿವರುಗಳಿದ್ದಾರೆ. ಜಿ ಪರಮೇಶ್ವರ್ ಸಾಹೇಬರಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಜಿ ಪರಮೇಶ್ವರ್ ಇದ್ದಾರೆ, ಅಭಯ್ ಅವರಿದ್ದಾರೆ. ಇಲ್ಲಿ ಎಲ್ಲ ಇದ್ದರೂ ಕೂಡ ಇವತ್ತು ನಮಗೆ ಕೂಡ ಮರಣ ಶಾಸನ ಬರಲಿಕ್ಕೆ ಹೊಂಟಿದಾರಲ್ಲ, ಅದು ನೋವಾಗಿದೆ ಸರ್ ನಮಗೆ. ಇದ್ರೂ ಕೂಡ ನಮ್ಮ ಪರವಾಗಿ ಯಾವ ಒಬ್ಬ ಶಾಸಕ ಆಗಲಿ ಸಚಿವರಾಗಲಿ ನಮ್ಮ ಜನಪ್ರತಿ ನಮ್ಮಿಂದ ಓಟ್ ಪಡೆದುಕೊಂಡಿರ್ತಕ್ಕಂಥ ಜನರಲ್ ಅಭ್ಯರ್ಥಿಗಳು ಕೂಡ ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತದೇ ಇರತಕ್ಕಂಥದ್ದು ಇವತ್ತು ಛಲವಾದಿ ಸಮಾಜಕ್ಕೆ ನೋವುಂಟಾಗಿದೆ. ಆ ನೋವಿನಿಂದ ನಾವು ಇವತ್ತು ಪ್ರೆಸ್ ಮೀಟ್ ಕರೆದು ಇವತ್ತು ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಇದನ್ನು ರೋಸ್ಟರ್ ಪದ್ಧತಿಯನ್ನು ಕೈ ಬಿಡ್ರಿ, ಒಂದು ಇಲ್ಲ ನೀವು ಶೇಕಡ 5% ಬಿಂದುವಿನಲ್ಲಿ ನೀವು ಹುದ್ದೆಯನ್ನು ನೋಟಿಫಿಕೇಶನ್ ಮಾಡಿರಿ ಅಂತೇಳಿ ನಾವು ಒತ್ತಾಯ ಮಾಡ್ಲಿಕ್ಕೆ ಬಂದಿದ್ದೀವಿ ಸರ್. ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅಲೆಮಾರಿಗಳು ಸುಪ್ರೀಂ ಕೋರ್ಟಿಗೆ ಹೋಗಿ ಅದನ್ನು ಸ್ಟೇ ತಂದಿದ್ದಾರೆ ಸರ್. ಆದ್ದರಿಂದ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನು ಹಾಕಿಲ್ಲ. ಮತ್ತು ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅನ್ನೋ ಜಾತಿಗಳು ಅವರಿಗೆ ಪ್ರತ್ಯೇಕವಾಗಿ ನೀವು ಬಲಗೈ ಪ್ರವರ್ಗ ಎದಲ್ಲಿಯೂ ಮೆನ್ಷನ್ ಮಾಡಿಲ್ಲ, ಪ್ರವರ್ಗ ಬಿದಲ್ಲಿ ಮೆನ್ಷನ್ ಮಾಡಿಲ್ಲ, ಪ್ರವರ್ಗ ಸಿದಲ್ಲಿ ಮೆನ್ಷನ್ ಮಾಡಿಲ್ಲ. ಅವರಿಗೆ ಆಯ್ಕೆ ಅನುಸಾರ ಬಿಟ್ಟಿದ್ದಾರೆ. ನೀವು ನಾನು ಆದಿ ಕರ್ನಾಟಕ ಆದರೆ ನೀನು ಪ್ರವರ್ಗ 1ರಲ್ಲಿ ನಾನು ಆಯ್ಕೆ ಮಾಡಿದರೆ ನೀವು ಪ್ರವರ್ಗ 1ರಲ್ಲಿ ನಾವು ಹೋಗ್ಬೋದು, ಪ್ರವರ್ಗ 2ರಲ್ಲಿ ಹೋಗ್ತೀನಿ ಅಂತಂದರೆ ಪ್ರವರ್ಗ 2ರಲ್ಲಿ ಹೋಗ್ಬೋದು, ಪ್ರವರ್ಗ 3ರಲ್ಲಿ ಹೋಗ್ತೀನಿ ಅಂತಂದರೆ ಪ್ರವರ್ಗ 3ರಲ್ಲಿ ಹೋಗ್ಬೋದು. ಆದ್ದರಿಂದ ದ್ವಂದ್ವಗಳಾಗಿದೆ ವಿನಃ ಈ ಒಳ ಮೀಸಲಾತಿಯಿಂದ ನ್ಯೂನ್ಯತೆಗಳಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ನ್ಯೂನ್ಯತೆಗಳನ್ನು ಸರಿಪಡಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದ್ದರಿಂದ ಕೂಡಲೇ ಇವೇನು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಏನಿದ್ದಾರೆ ಅವರನ್ನು ಯಾವುದಾದ್ರೂ ಒಂದು ಪ್ರವರ್ಗಕ್ಕೆ ನೀವು ಸೀಮಿತ ಮಾಡಿ. ಮತ್ತು ತದನಂತರ ನೀವು ಅಲೆಮಾರಿಗಳಿಗೆ ಏನಿದೆಯಲ್ಲ ಪ್ರತ್ಯೇಕ ಅವರು ಮೀಸಲಾತಿ ಕೇಳ್ತಾ ಇದ್ದಾರೆ. ಅದು ಸರ್ಕಾರ ಮತ್ತು ಆ ಅಲೆಮಾರಿಗ ಸಮುದಾಯದ ರಾಜ್ಯ ಮುಖಂಡರ ಜೊತೆ ನೀವು ಚರ್ಚೆಯನ್ನು ಮಾಡಿ ಅವರಿಗೂ ಕೂಡ ನ್ಯಾಯವನ್ನು ಒದಗಿಸಿ. ಯಾಕಂದರೆ ಇಲ್ಲಿ ಬಲಾಢ್ಯವಾಗಿರ್ತಕ್ಕಂಥ ಛಲವಾದಿ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಅಂತಂದರೆ ಇನ್ನು ಅಲೆಮಾರಿಗಳ ಪರಿಸ್ಥಿತಿ ಏನಿದೆ ಸರ್, ನಾವು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಲ್ಲ. ನಾವು ಯಾರಾದ್ರೂ ಕರ್ನಾಟಕದಲ್ಲಿ ಛಲವಾದಿ ಸಮಾಜ ಅಂತಂದರೆ ಯಾರಿಗೇ ಅನ್ಯಾಯ ಆದರೂ ಕೂಡ ಮೊದಲು ಛಲವಾದಿ ಸಮಾಜ ಇರ್ತದೆ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ನಮ್ಮ ಬೆಂಕಿಯನ್ನು ಆರಿಸಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಎಲ್ಲೇ ಕುಂತು ಕೇಶೇಂದ್ರ ಹಾರಿಕೆ ಉತ್ತರಗಳನ್ನು ಕೊಡ್ತಾರಂದರೆ ಅಂತಹ ಸಚಿವರು ಶಾಸಕರುಗಳು ಮುಂದಿನ ದಿನಮಾನಗಳಲ್ಲಿ ನಾವು ತಿರಸ್ಕಾರವನ್ನು ಮಾಡಬೇಕಾಗ್ತದೆ. ಅನ್ಯಾಯವನ್ನು ಖಂಡಿಸಿ ನಾವು ಛಲವಾದಿ ಸಮಾಜದ ಮುಖಂಡರು ಸೇರಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಗೋಷ್ಠಿಯಲ್ಲಿ ಆತ್ಮೀಯ ಸಹೋದರರು, ಸಮುದಾಯದ ಮುಖಂಡರಾದ ಜೈ.ಬಿ. ಮುತ್ತಿಗೆ ಅವರು, ಯುವರಾಜ್ ಓಲೇಕರ್ ಅವರು, ಹುಚ್ಚಪ್ಪ ಬಾವಿಮನಿಯವರು ಇದ್ದಾರೆ. ನಾನು ಗುರುಪ್ರಸಾದ್ ಬಿ.ಜಿ. ಅಂತೇಳಿ ಈ ಗೋಷ್ಠಿಯನ್ನು ಉದ್ದೇಶಿಸಿ ಆತ್ಮೀಯರು ಮತ್ತು ಮುಖಂಡರಾದಂತಹ ಜೈ.ಬಿ. ಮುತ್ತಿಗೆ ಅವರು ಮಾತನಾಡಲಿದ್ದಾರೆ.